ಮಲೆಯ ನಾಡೆನಗೆ ತಾಯಿಯ ಮನೆ ಪ್ರಕೃತಿ ಮದ ಮಳಗ ಒಂದ್ಬಿಟ್ಟು ಅಂದಗೌಳ ಹಸಿರು ಕಾಡು ಅವ್ರು ಮಾಡಿರೋದು. ಇವತ್ತು 18th ಜೂನ್. ಸೊ ನಾನು ಮೊದಲೇ ಹೇಳಿದ್ದೆ, ನಾನು ಯಾವುದಾದ್ರೂ ಸ್ಟಾಕ್ನ ಸೆಲ್ ಮಾಡಿದ್ರೆ ಆದರೆ ಅದನ್ನು ರೆಕಾರ್ಡ್ ಮಾಡಿ ತೋರಿಸ್ತೀನಿ ಅಂತ. ಸೊ ನಿನ್ನೆನೂ ಒಂದು ಸ್ಟಾಕ್ ಸೆಲ್ ಮಾಡಿದ್ದೆ, ಹಿಂದಾಲ್ಕೋ. ಸೊ ಇವಾಗ ನೋಡ್ಬೋದು ನನ್ನ ಪೋರ್ಟ್ಫೋಲಿಯೋ 96,000 ಆಗಿದೆ. 70,000 ಇನ್ವೆಸ್ಟ್ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ 25,000 ನನಗೆ ಅಲ್ಲಿ ಲಾಭ ಬರ್ತಾಯಿದೆ. 35% ಅನ್ಸುತ್ತದು. ಸೊ ಅಷ್ಟು ನನಗೆ ಲಾಭ ಬರ್ತಾಯಿದೆ, ಪ್ರಾಫಿಟ್ಟು. ಸೊ ಹಿಂದಾಲ್ಕೋ ರಿಸಲ್ಟ್ ನನಗೇನೋ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಟ್ರಿ ಅನ್ನಿಸ್ಲಿಲ್ಲ. ಸೊ ಆ ಒಂದು ಇದು Q4 2020 ಸೊ ಮಾರ್ಕೆಟ್ ಬೇರೆ ಬೀಳ್ತಿರೋದ್ರಿಂದ ಯಾಕೆ ಸುಮ್ಮನೆ ಚಾನ್ಸ್ ತೊಗೊಳ್ಳೋದು, ಒಳ್ಳೆ ಪರ್ಸೆಂಟೇಜ್ ಪ್ರಾಫಿಟ್ ಬರ್ತಾಯಿದೆ ಅಂದ್ಬಿಟ್ಟು ಅದನ್ನು ನಾನು ತೆಗಿತಾಯಿದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು 128% ಬರ್ತಾಯಿದೆ. ಆಲ್ಮೋಸ್ಟ್ 4,200 ಬರ್ತಾಯಿದೆ ಹಿಂದಾಲ್ಕೋದಲ್ಲಿ. ಸೊ ನಾನು ಅದನ್ನು ಆಫ್ಲೋಡ್ ಮಾಡ್ತೀನಿ. ಮತ್ತೇನಾದರೂ ಚೆನ್ನಾಗಿ ಮೂಮೆಂಟ್ ಕಂಡು ಬಂತು ಮಾರ್ಕೆಟಲ್ಲಿ ಅಂದರೆ ಇದರಲ್ಲಿ ಅಥವಾ ಬೇರೆ ಯಾವುದಾದ್ರೂ ಸ್ಕ್ರಿಪ್ಟಲ್ಲಿ ಎಂಟರ್ ಆಗ್ತೀನಿ. ನನ್ನ ಹತ್ರ 20 ಯೂನಿಟ್ಸ್ ಇದೆ. ಸೊ ನೀವಿಲ್ಲೆಲ್ಲ ನೋಡ್ಬೋದು ಡೀಟೇಲ್ಸ್. ನನ್ನ ಆ್ಯಾವ್ರೇಜ್ ಪ್ರೈಸ್ 164.35. ಓಕೆ. ಸೊ ಇವತ್ತದು 376 ಆಗಿದೆ ಆಲ್ಮೋಸ್ಟು. ಸೊ 128% ಪ್ರಾಫಿಟ್ ಇದೆ ಆ್ಯಸ್ ಆನ್ 17th ಜೂನ್, ನಿನ್ನೆ. ಸೊ ಇದನ್ನು ನಾನು ನಿನ್ನೆನೇ ರೆಕಾರ್ಡ್ ಮಾಡಿದ್ದೆ. ಸೊ ಇದನ್ನು ನಾನು ಇವತ್ತು ಆಫ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಅದು ಎಕ್ಸ್ಚೇಂಜ್ ಕೇಳ್ತಾಯಿದೆ, NSE ಅಂತ ಚೂಸ್ ಮಾಡಿದೆ. ನಾನು ಪಾರ್ಷಿಯಲ್ ಬುಕ್ಕಿಂಗ್ ಏನು ಮಾಡ್ತಾಯಿಲ್ಲ, ಇರೋದೇ 20 ಕ್ವಾಂಟಿಟಿ, ಜಾಸ್ತಿ ಏನಿಲ್ಲ, ಫುಲ್ಲು ತೆಗಿತಾಯಿದ್ದೀನಿ. ಸೊ ಈಗ ಹೊಸ ರೂಲ್ಸ್ ಪ್ರಕಾರ ನೀವು ಅದು CDSL ವೆಬ್ಸೈಟ್ಗೆ ಹೋಗಿ ಅವ್ರು ಕೊಟ್ಟಿರೋ ಒಂದು ಪಿನ್ ನಂಬರ್ ಹೊಡೆದ್ಮೇಲೆ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಇದು ಎಕ್ಸಿಕ್ಯೂಟ್ ಆಯಿತು. ಸೊ ಕಂಪ್ಲೀಟ್ ಆಯಿತು ನೋಡಿ. ಇಮಿಡಿಯೇಟ್ ನಾನು ಮಾರ್ಕೆಟ್ ಆರ್ಡರ್ ಪ್ಲೇಸ್ ಮಾಡಿದೆ, ಇಮಿಡಿಯೇಟಾಗಿ ಎಕ್ಸಿಕ್ಯೂಟ್ ಆಗೋಯ್ತು. ಸೊ ನೀವು ಅಷ್ಟೇ ರಿಸಲ್ಟ್ ಫೇವರೇಬಲ್ ಆಗಿಲ್ಲ ಅಂತ ಅನಿಸಿದ್ರೆ ಆಫ್ಲೋಡ್ ಮಾಡಿ ಬೇರೆ ಸ್ಕ್ರಿಪ್ಟಲ್ಲಿ ಎಂಟ್ರ್ ಆಗೋದು ಒಳ್ಳೆಯದು. ಸೊ ಇದು ಮಾರನೇ ದಿವಸ, ಅಂದರೆ ಇವತ್ತಿಂದು 18th ಜೂನು. SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ಒಂದು ಸ್ವಲ್ಪ ಡಿಪ್ ಆಗೋ ಥರ ಕಾಣಿಸ್ತಾ ಇತ್ತು. ಜೊತೆಗೆ ಇವತ್ತು ಬ್ಯಾಂಕ್ ನಿಫ್ಟಿ ಕೂಡ ಬಿತ್ತು, ಜೊತೆಗೆ ನಿಫ್ಟಿ ಕೂಡ ಬಿದ್ದಿದೆ, ನೀವು ನೋಟಿಸ್ ಮಾಡಿರ್ಬೋದು. ಸೊ ಇದರಲ್ಲಿ ನನಗೆ 109% ಪ್ರಾಫಿಟ್ ಬರ್ತದೆ. ಇದ್ರ ನನ್ನ ಹತ್ರ 20 ಯೂನಿಟ್ಸ್ ಇದ್ದು 196 ರುಪೀಸ್ಗೆ ತೊಗೊಂಡಿದ್ದು. ಇವತ್ತು 411 ಆಗಿದೆ. ಸೊ ಇದನ್ನು ನಾನು ತೆಗಿತಾ ಇದ್ದೀನಿ. ಸೊ ಟ್ರಾನ್ಸಾಕ್ಷನ್ ಅಪ್ರೂವ್ ಆಯಿತು ಇಮಿಡಿಯೇಟಾಗಿ, ಮಾರ್ಕೆಟ್ ಆರ್ಡರ್ ಇದು. ಸೊ ಇವೆರಡು ನಾನು ಮಾರಿದೆ. ಸೊ ಅಷ್ಟೇ ಅಲ್ಲ, ನೀವು ಇದೇ ಆ್ಯಪ್ನಲ್ಲೇ ನಿಮಗೆ ಒಂದೇ ಆ್ಯಪ್ನಲ್ಲೇ ಮ್ಯೂಚುವಲ್ ಫಂಡ್, IPO, ಡಿಜಿಟಲ್ ಗೋಲ್ಡ್ 3 ನೀವು ಒಂದೇ ಲಾಗಿನಲ್ಲಿ ಪರ್ಚೇಸ್ ಮಾಡ್ಬೋದು. ಆಪ್ ಸ್ಟಾಕ್ಸ್ ಇದ್ದರೆ ನೀವು ಗ್ರೋ ಅಕೌಂಟ್ ಓಪನ್ ಮಾಡೋ ಅವಶ್ಯಕತೆಯೂ ಇರಲ್ಲ, ಯಾಕೆಂದರೆ ಆಪ್ ಸ್ಟಾಕ್ಸಲ್ಲಿ ನಿಮಗೆ ಎಲ್ಲನೂ ಸಿಕ್ಬಿಡುತ್ತೆ. ಟ್ರೇಡಿಂಗು ನಿಮಗೆ ಫ್ರೀ ಡೆಲಿವರಿ, ಜೊತೆಗೆ ಇದರಲ್ಲೂ ನಿಮಗೆ ಮ್ಯೂಚುವಲ್ ಫಂಡ್, IPO, ಗೋಲ್ಡ್ ಎಲ್ಲ ಒಂದೇ ಲಾಗಿನಲ್ಲಿ ಸಿಗುತ್ತೆ. ನಿಮಗೇನು ಸಪ್ರೇಟ್ ಬ್ಯಾಲೆನ್ಸ್ ಆ್ಯಡ್ ಮಾಡಬೇಕು ಅಂತೇನಿಲ್ಲ. ನಿಮ್ಮದೇನು ಡಿಮ್ಯಾಟ್ ಅಕೌಂಟ್ ಬ್ಯಾಲೆನ್ಸ್ ಇದೆಯೋ ಅದರಲ್ಲೇ ನೀವು ಇಲ್ಲೋಗಿ ಪರ್ಚೇಸ್ ಮಾಡ್ಕೋಬೋದು. ಸೊ ಆ ಬ್ಯಾಲೆನ್ಸ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಿರೋದು ನೀವು ಇಲ್ಲಿ ನೋಡ್ಬೋದು, ಫಂಡ್ ಬ್ಯಾಲೆನ್ಸ್ ಅಂತ. ಸೊ 22,000 ನೀವು ಪರ್ಚೇಸ್ ಮಾಡ್ಬೋದು. ಬೇಕಾದರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು, ಅದು ನಿಮಗೆ ಟ್ರೇಡಿಂಗ್ ಅಕೌಂಟಲ್ಲೂ ರಿಫ್ಲೆಕ್ಟ್ ಆಗುತ್ತೆ. ಸೊ ಇದು ಒಂಥರ ಕನ್ವೀನಿಯನ್ಸ್, ಒಂದೇ ಅಕೌಂಟಲ್ಲಿ ಎಲ್ಲ ಆಗುತ್ತೆ. ಜೊತೆಗೆ ನೀವು ಬೇಕಾದರೆ IPOನ ಸಬ್ಸ್ಕ್ರೈಬ್ ಮಾಡಬೇಕು ಅಂದರೆ ಅದನ್ನು ಇಲ್ಲಿಂದಲೇ ಮಾಡ್ಬೋದು. ಯಾರೋ ಒಬ್ಬರು ಕೇಳಿದ್ರು IPOಗೆ ಹೇಗೆ ಸಬ್ಸ್ಕ್ರೈಬ್ ಮಾಡೋದು ಅಂತ. ಸೊ ಇದನ್ನು ನೀವು ಯಾವುದಾದ್ರೂ IPO ಲಿಸ್ಟ್ ಆಗಿದ್ದರೆ ನೀವು IPO ಟ್ಯಾಬ್ಗೆ ಹೋದರೆ ಅಲ್ಲೂ ಸಿಗುತ್ತೆ. ನೀವು ಚೂಸ್ ಮಾಡಿ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಜೊತೆಗೆ ಡಿಜಿಟಲ್ ಗೋಲ್ಡ್
ನಿಮಗೇನಾದರೂ ಅದು ಇನ್ವೆಸ್ಟ್ ಮಾಡೋ ಆಸೆ ಇದ್ದರೆ ಮಾಡ್ಬೋದು. ಬಟ್ ಸದ್ಯಕ್ಕೆ ಗೋಲ್ಡ್ ತುಂಬ ಹೈ ಇದೆ. ಸೊ ಇವಾಗೇನು ಅದರಲ್ಲಿ ಇನ್ವೆಸ್ಟ್ ಮಾಡೋದು ಸರಿ ಕಾಣಲ್ಲ. ಸೊ ಇವತ್ತಿನ ವೀಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.